ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನುನಿತ್ಯನೂ ಶ್ರೀಮದ್ ಭಾಗವತವನ್ನು ಈ ಅಲ್ಪಜ್ಞಾನಕ್ಕೆ ತಿಳಿದಷ್ಟು ಹೇಳುತ್ತಾ ಇದೆ. ಈ ವಿಷಯ ತಮಗೆಲ್ಲರಿಗೂ ವಿದಿತವೇ. ನಿನ್ನೆ ತನಕ ಈ ಒಂದು ಅಸುರನು ರಥವನ್ನೇರಿ ನಂದಗೋಪನ ಮನೆಯ ಎದುರು ಬಂದು ನಿಂತನು ಎನ್ನುವ ತನಕ ಹೇಳಲಾಗಿದೆ. ಅಸುರನು ಆಗಿದ್ದರೆ ಕೂಡ ಆತನಲ್ಲಿ ಎಂತಹ ವಿಧವಾದಂತಹ ಭಕ್ತಿ ಇದೆ ಎನ್ನುವಂತಹ ವಿಷಯವನ್ನು ನಿನ್ನೆ ತನಕ ವಿಸ್ತಾರವಾಗಿ ಕೂಡ ಹೇಳಲಾಗಿದೆ. ಮುಂದೇನಾಗುತ್ತಾ ಇದೆ, ಶ್ರೀಕೃಷ್ಣನು ತನ್ನ ಭಕ್ತನು ಬಾಗಿಲಿಗೆ ಬಂದೊಡನೆ ತನ್ನ ದರ್ಶನವಾಗಬೇಕೆಂಬ ಸಂಕಲ್ಪದಿಂದ ಗೂಟಕ್ಕೆ ಕಟ್ಟಿದ ಸುಂದರ ಶುಭ್ರ ಕರುವನ್ನು ಬಿಚ್ಚಿ ತಾಯಿಗೆ ಹಾಲು ಕರೆಯಲು ಹೇಳಿ ಕೈಯಲ್ಲಿ ಕರುವನ್ನು ಹಿಡಿದುಕೊಂಡು ಬಲರಾಮನೊಂದಿಗೆ ನಿಂತನು. ನೋಡಿ ಯಾವ ಪ್ರಕಾರವಾಗಿ ಇರುತ್ತೆ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಲೀಲೆ. ಆತನಿಗೆ ನಾವು ದಾಸರಾದರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ನಮಗೆ ಶುಭ ಆಶೀರ್ವಚನವನ್ನು ಮಾಡಲು ಸದಾ ಸಿದ್ಧನಾಗಿರ್ತಾನೆ. ಆತನಿಗೆ ಬೇಕಾಗಿದ್ದು ಅಚಲವಾದಂತಹ ಭಕ್ತಿ. ನೋಡಿ, ಇತ್ತ ಶ್ರೀಕೃಷ್ಣನು ತನ್ನ ಭಕ್ತನು ಬಾಗಿಲಿಗೆ ಬಂದೊಡನೆ ತನ್ನ ದರ್ಶನವಾಗಬೇಕೆಂಬ ಸಂಕಲ್ಪದಿಂದ ಗೂಟಕ್ಕೆ ಕಟ್ಟಿದ ಸುಂದರ ಶುಭ್ರ ಕರುವನ್ನು ಬಿಚ್ಚಿ ತಾಯಿಗೆ ಹಾಲು ಕರೆಯಲು ಹೇಳಿ ಕೈಯಲ್ಲಿ ಕರುವನ್ನು ಹಿಡಿದುಕೊಂಡು ಬಲರಾಮನೊಂದಿಗೆ ನಿಂತನು. ಅಕ್ರೂರನು ರಥದಿಂದ ಶ್ರೀಕೃಷ್ಣನ ಮನೆಯ ಎದುರು ಇಳಿದಾಗ ಬಾಗಿಲಲ್ಲಿ ಕೃಷ್ಣ ಬಲರಾಮರ ಜೋಡಿಯು ನಿಂತಿದ್ದನ್ನು ನೋಡಿ ಪರಮಾನಂದವನ್ನು ಹೊಂದಿದನು. ಇಂದ್ರನೀಲ ಪರ್ವತ ಹಾಗೂ ಸುವರ್ಣದ ಪರ್ವತಗಳೇ ಒಂದರ ಮಗ್ಗಲಿನಲ್ಲಿ ಇನ್ನೊಂದು ನಿಂತಂತೆ ಕೃಷ್ಣ ಬಲರಾಮರು ಶೋಭಿಸಿದರು. ಶ್ರೀಕೃಷ್ಣನ ಕೈಯಲ್ಲಿದ್ದ ಶುಭ್ರ ವರ್ಣದ ಕರುವು ನೀಲ ಪರ್ವತದ ಮೈಮೇಲೆ ತೇಲುವ ಶುಭ್ರ ಮೇಘದಂತೆ ಕಂಡಿತು. ಅಕ್ರೂರನು ಕೂಡಲೇ ಶ್ರೀಕೃಷ್ಣನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ಕೃಷ್ಣನು ಬಾಗಿ ತನ್ನ ಕೋಮಲ ಕೈಗಳಿಂದ ಅಕ್ರೂರನ್ನು ತಲೆಯನ್ನು ನೆವರಿಸಿ ಅವನ ಭುಜ ಹಿಡಿದು ಎಬ್ಬಿಸಿ, ನೋಡಿ ಪ್ರಿಯ ವೀಕ್ಷಕ ಬಂಧುಗಳೇ, ಚೆನ್ನಾಗಿ ಈ ಮಾತುಗಳಲ್ಲಿ ಸ್ಪಷ್ಟತೆಯನ್ನು ಅರ್ಥ ಮಾಡಿಕೊಳ್ಳೋಣ. ಕಾರಣ, ಸ್ವಾಮಿಗೆ ನಾವು ಭಕ್ತಿ ಪರವಶರಾಗಿ, ಅತಿ ಭಕ್ತಿ ಪರವಶರಾಗಿ, ತೋರ್ಪಡಿಕೆಗಾಗಿ ಅಲ್ಲ, ತೋರ್ಪಡಿಕೆಗಾಗಿ ಎಂದಿಗೂ ಮಾಡಬಾರದು. ನಿಜವಾದಂತಹ ಭಕ್ತಿ. ಈ ಅಕ್ರೂರನು ದೈತ್ಯನ ಸಂಘದಲ್ಲಿ ಇದ್ದಂತಹವನೇ, ಈತನು ದೈತ್ಯನೇ, ಆದರೆ ಆತನಲ್ಲಿ ದೈವ ಚಿಂತನೆ ಎನ್ನುವುದು ವಿಶೇಷವಾಗಿ ಅಡಗಿದೆ. ಹೀಗಾಗಿ ಯಾವಾಗ ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಈ ಅಕ್ರೂರನು ಶರಣಾಗತನಾದನೋ ತಕ್ಷಣವೇ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ, ತಲೆ ಮೇಲೆ ಕೈಯನ್ನಾಡಿಸಿ ಆತನ ಭುಜಗಳನ್ನು ಹಿಡಿದು ಎಬ್ಬಿಸಿ ತಾತ ಅಕ್ರೂರ ಎಂದೊಡನೆ ಅಕ್ರೂರನಿಗೆ ರೋಮಾಂಚನವಾಯಿತು. ತಾನೆನಿಸಿದಂತೆಯೇ ಶ್ರೀಹರಿಯು ತನ್ನನ್ನು ಸಂಬೋಧಿಸಿದನೆಂದು ತಿಳಿದು ವಿನೀತನಾಗಿ ಕೃಷ್ಣನನ್ನೇ ತದೇಕ ದೃಷ್ಟಿಯಿಂದ ನೋಡಿದನು. ಶ್ರೀಕೃಷ್ಣನು ಕೂಡಲೇ ಅವನನ್ನು ಬರಸೆಳೆದು ಆಲಿಂಗಿಸಿದನು. ಈತನಿಗೆ ಇವೆಲ್ಲ ಇತ್ತು, ಈತನ ಮನಸ್ಸಿನಲ್ಲಿ ಈ ಪ್ರಕಾರವಾಗಿ ಆಗಬೇಕು, ಆ ಪ್ರಕಾರವಾಗಿ ಆಗುತ್ತದಾ ಆಗುವುದಿಲ್ಲವಾ ಎನ್ನುವಂತಹ ಸಂಶಯದಿಂದ ಬರುತ್ತಾ ಇದ್ದ ಈ ಅಕ್ರೂರನು ಇದೆಲ್ಲ ಮನಗಾಣುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನಾವು ಏನೋ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ತಿಳಿದಿಲ್ಲ, ನನಗೊಬ್ಬನಿಗೆ ತಿಳಿದಿದೆ ಎನ್ನುವಂತಹ ಭಾವನೆಯಲ್ಲಿ ನಾವಿದ್ದರೆ ನಮ್ಮೆಲ್ಲರ ಅಪ್ಪನಾದಂತಹ ಶ್ರೀಹರಿಗೆ ಮಾತ್ರ ಎಲ್ಲವೂ ತಿಳಿದಿರುತ್ತದೆ. ಹಾಗೆಂದು ಗುರುಗಳಿಗೆ ಕೂಡ ತಿಳಿದಿಲ್ಲ ಎನ್ನುವಂತಹ ಭಾವನೆ ಬೇಡ. ಗುರುಗಳಿಗೆ ಕೂಡ ಎಲ್ಲ ವಿಷಯಗಳು ತಿಳಿಯುತ್ತವೆ. ನಾವು ಏನೇನು ತಪ್ಪುಗಳನ್ನು ಮಾಡುತ್ತಾ ಇದ್ದೇವೆ, ಒಪ್ಪುಗಳನ್ನು ಮಾಡುತ್ತಾ ಇದ್ದೇವೆ, ಯಾವ ಪ್ರಕಾರವಾಗಿ ನಡೆದುಕೊಳ್ಳುತ್ತಾ ಇದ್ದೇವೆ, ನಮ್ಮ ಮನದಲ್ಲಿ ಯಾವ ವಿಧವಾದಂತಹ ಸಂಕಲ್ಪ ಇದೆ, ಇವೆಲ್ಲವುದನ್ನು ಕೂಡ ಅರಿಯತಕ್ಕಂತಹ ಮಹಾನುಭಾವರು ಎಂದರೆ ನಮ್ಮ ಕುಲ ಗುರುಗಳು. ಅವರಿಗೆ ಸ್ಪಷ್ಟಭರಿತವಾಗಿ ನಮ್ಮ ಮುಖವನ್ನು ನೋಡಿದೊಡನೆ ಅವರಿಗೆ ಅರ್ಥವಾಗುತ್ತದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಸುಮ್ಮನೆ ಇರುತ್ತಾರೆ. ಯಾತಕ್ಕಾಗಿ ಸುಮ್ಮನೆ ಇರುತ್ತಾರೆ ಈ ಕಥೆಯಲ್ಲೇ ಬರುತ್ತೆ, ನೋಡೋಣ.
ಅಕ್ರೂರನು ಅವನ ಅಂಗಸ್ಪರ್ಶದಿಂದ ಸುಖಾನುಭವ ಪಡೆದನು. ಆಗ ಅಕ್ರೂರನ ಶರೀರದ ಮೇಲಿನ ಧೂಳು ಶ್ರೀಕೃಷ್ಣನ ಶರೀರಕ್ಕೆ ಅಂಟಿಕೊಂಡಿತು. ವೈಶಾಖ ಮಾಸದ ಉತ್ಪನ್ನವಾಗುವ ಸುಂಟರ ಗಾಳಿಯಿಂದ ಸೆಳೆಯಲ್ಪಟ್ಟ ಧೂಳು ನೀಲಾಕಾಶದಲ್ಲಿ ಹರಡುವಂತೆ ಕೃಷ್ಣನ ನೀಲಮೇಘಶ್ಯಾಮ ವರ್ಣದ ಶರೀರದ ಮೇಲೆ ಆ ಧೂಳು ಶೋಭಿಸಿತು. ಅಕ್ರೂರನ ಕೃಷ್ಣ ದರ್ಶನವಾಗಬೇಕೆಂಬ ಉತ್ಕಟ ಅಪೇಕ್ಷೆ ಎಂಬ ಸುಂಟರ ಗಾಳಿಯೇ ಅವನ ಶರೀರದ ಮೇಲಿದ್ದು ಧೂಳನ್ನು ಸೆಳೆದು ಕೃಷ್ಣನೆಂಬ ನೀಲಾಕಾಶಕ್ಕೆ ಕೊಟ್ಟಂತಾಯಿತು. ಬಲರಾಮನು ಅಕ್ರೂರನನ್ನು ಕೈ ಹಿಡಿದು ಬಾ ಒಳಗೆ ಎಂದು ಕರೆದೊಯ್ದನು. ನೋಡಿ, ಈತನ ಮನಸ್ಸಿನಲ್ಲಿ ಏನಿತ್ತು? ಬಲರಾಮ ದೇವರು ನನ್ನನ್ನು ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋಗಿ ಒಳ್ಳೆ ಉನ್ನತವಾದಂತಹ ಆಸನವನ್ನು ತೋರಿಸಬೇಕು ಎಂದು ಈತನು ಮನದಲ್ಲಿ ಅಂದುಕೊಳ್ಳುತ್ತಾ ಬರುತ್ತಾ ಇದ್ದ ನಿನ್ನೆ ತನಕ. ಆದರೆ ಆ ಘಟನೆಗಳೆಲ್ಲವೂ ಕೂಡ ಸತ್ಯವಾಗುತ್ತಾ ಇವೆ. ಇದೇ ಪರಮಾತ್ಮ ಲೀಲೆ. ಪರಮಾತ್ಮನನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ, ಗುರುಗಳನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ಆದರೆ ಸರ್ವೇ ಸಾಧಾರಣವಾದಂತಹ ಮನುಷ್ಯರನ್ನು ನಂಬಿ ನಾವು ಕೆಡಬಹುದೇನೋ? ಆದರೆ ಗುರುಗಳು ಮತ್ತು ಭಗವಂತನನ್ನು ನಂಬಿ ಕೆಟ್ಟವರಂತೂ ಯಾರೂ ಇಲ್ಲ. ನಮ್ಮ ಊಹೆಗಳು ಯಾವ ಪ್ರಕಾರವಾಗಿರ್ತವೋ ಅವೆಲ್ಲವೂ ಕೂಡ ಸಾಕ್ಷಾತ್ ಗುರುಗಳಿಗೆ ಹಾಗೂ ಭಗವಂತನಿಗೂ ಅವು ಕಂಡೇ ಕಾಣುತ್ತವೆ. ಇದರಲ್ಲಿ ಸಂಶಯನೇ ಇಲ್ಲ. ಅದೇ ಪ್ರಕಾರವಾಗಿ ಈ ಅಕ್ರೂರನಿಗೆ ಯಾವ ಪ್ರಕಾರವಾಗಿದ್ದಿತು? ಶ್ರೀಕೃಷ್ಣ ಪರಮಾತ್ಮನ ಪಾದ ದರ್ಶನವಾಗಬೇಕಾಗಿದೆ, ಶ್ರೀಕೃಷ್ಣ ಪರಮಾತ್ಮ ನನ್ನನ್ನು ಆಲಿಂಗಿಸಬೇಕಾಗಿದೆ, ಹಾಗೂ ಬಲರಾಮ ದೇವರು ನನ್ನನ್ನು ಕೈ ಹಿಡಿದು ಒಳಗೆ ಕರೆದುಕೊಂಡು ತಾತಾ ಬಾ ಎಂದು ಕರೆದುಕೊಂಡು ಹೋಗಬೇಕಾಗಿದೆ ಎಂದು ಆತನ ಮನಸ್ಸಿನಲ್ಲಿ ಸಂಕಲ್ಪವಿದ್ದಿತು. ಆ ಸಂಕಲ್ಪವನ್ನು ಯಥೇಚ್ಛವಾಗಿ ಚಾಚೂ ತಪ್ಪದಂತೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ನಿಂತು ನಡೆಸಿಕೊಡುತ್ತಾ ಇದ್ದಾರೆ. ಅಕ್ರೂರನಿಗೆ ಪಾದ ಪ್ರಕ್ಷಾಳನೆಗೆ ನೀರು ಕೊಟ್ಟು ಕೂಡಲು ಉತ್ತಮ ಆಸನ ಕೊಟ್ಟನು. ನೋಡಿ, ಉತ್ತಮ ಆಸನವನ್ನು ಆತನ ಮನಸ್ಸಿನಲ್ಲಿತ್ತು. ಉತ್ತಮ ಆಸನವನ್ನು ಕೂಡ ಕೊಟ್ಟನು. ಬಡವರ ಮನೆಗೆ ಅನಪೇಕ್ಷಿತವಾಗಿ ಭಾಗ್ಯ ಬಂದಾಗ ಅವರಿಗೆ ಎಂಥ ಸಡಗರ ಹಾಗೂ ಗಡಿಬಿಡಿ ಆಗುವುದೋ ಅಂಥದೇ ಸಡಗರ ಹಾಗೂ ಗಡಿಬಿಡಿಯಿಂದ ಕೃಷ್ಣ ಬಲರಾಮರು ಅಕ್ರೂರನ ಆದರಾದಿತ್ಯದಲ್ಲಿ ಓಡಾಡತೊಡಗಿದರು. ಅಕ್ರೂರನನ್ನು ಒಂದೊಡನೆ ಕೃಷ್ಣನು ತಾಯಿಗೆ ಅಡಿಗೆ ಮಾಡಲು ಹೇಳಿದ್ದನು. ಮಧ್ಯೆ ಮಧ್ಯೆ ಶ್ರೀಕೃಷ್ಣನು ಅಡಿಗೆ ಮನೆಗೆ ಹೋಗಿ ಅಮ್ಮ ಅಡಿಗೆ ಆಯಿತೇ ಎಂದು ಕೇಳಿದಾಗ ಯಶೋದೆಯು ಕೃಷ್ಣ ಈಗ ತಾನೇ ಅಡಿಗೆ ಮಾಡಲು ಪ್ರಾರಂಭಿಸಿರುವೆನು, ಇಷ್ಟರಲ್ಲಿ ಹೇಗೆ ಆಗಲು ಸಾಧ್ಯ ಎಂದು ಕೇಳಿದಾಗ ಭಕ್ತವತ್ಸಲನು ಅಮ್ಮ ಅಕ್ರೂರನು ದೂರದಿಂದ ಬಂದಿರುವನು, ಹಸಿದಿರುವನು, ಆದ್ದರಿಂದ ಶೀಘ್ರವೇ ಮಾಡು ಎಂದು ತ್ವರೆ ಮಾಡಿದನು. ಆಮೇಲೆ ಅಕ್ರೂರನ ಸಮೀಪ ಹೋಗಿ ಹೇ ಅಕ್ರೂರ, ಬಹಳ ದಣಿದು ಬಂದಿರುವೆ, ನಡೆ ಈ ರೇಷ್ಮೆಯ ಮಡಿಯನ್ನು ಉಟ್ಟುಕೊಳ್ಳು, ಇಲ್ಲಿ ಸಂಧ್ಯಾವಂದನೆ ಮಾಡು, ಅಡಿಗೆ ಸಿದ್ಧವಿದೆ, ಮೇಲಾಗಿ ನೀನು ಹಸಿದಿರುವೆ, ಆದ್ದರಿಂದ ಸಂಕ್ಷಿಪ್ತದಲ್ಲಿ ಸಂಧ್ಯಾವಂದನೆಯನ್ನು ಮಾಡು, ದೇವರಿಗೆ ಇಂದು ನಿನ್ನಿಂದಲೇ ಮಂಗಳಾರತಿಯಾಗಲಿ ಎಂದು ಹೇಳಿದಾಗ ಅಕ್ರೂರನು ಎಲ್ಲವನ್ನೂ ಮಾಡಿ ಮುಗಿಸಿದನು. ಆಮೇಲೆ ಶ್ರೀಕೃಷ್ಣನು ಅವನನ್ನು ಕರೆದೊಯ್ಯುವ ತೊಡಗಿದಾಗ ಬಲರಾಮನು ಅಕ್ರೂರನನ್ನು ಹಿಂಬಾಲಿಸಿ ಹೊರಟನು. ಉತ್ತಮ ಆಸನದ ಮೇಲೆ ಅಕ್ರೂರನನ್ನು ಕೂಡಿಸಿ ಬಂಗಾರದ ತಟ್ಟೆಯನ್ನಿಟ್ಟು ಜಗಜ್ಜನ್ಮಾಧಿಕಾರನ ತಾಯಿಯು ಬಿಸಿ ಬಿಸಿ ಅನ್ನವನ್ನು ಬಡಿಸಿದಳು. ಶ್ರೀಕೃಷ್ಣನು ತುಪ್ಪದ ಪಾತ್ರೆಯನ್ನು ಎತ್ತಿ ತಂದು ಅಕ್ರೂರನೆದುರು ಕುಳಿತು ತುಪ್ಪದಲ್ಲಿ ಕೈ ಇಕ್ಕಿ ಯಥೇಚ್ಛ ತುಪ್ಪವನ್ನು ತೆಗೆದು ಅಕ್ರೂರನ ತಟ್ಟೆಯಲ್ಲಿ ಬಡಿಸಿದನು. ಆಗ ಅಕ್ರೂರನು ಕೃತಾರ್ಥ ಭಾವದಿಂದ ಪರಮಾತ್ಮನನ್ನು ನೋಡಿದೊಡನೆ ಶ್ರೀಕೃಷ್ಣನು ಮೋಹಕನ ನಗೆ ನಕ್ಕನು. ಅಕ್ರೂರನು ಊಟ ಮಾಡತೊಡಗಿದನು. ಆಗ ಶ್ರೀಕೃಷ್ಣನು ಮತ್ತೊಮ್ಮೆ ಕೈ ತುಂಬಾ ತುಪ್ಪವನ್ನು ಅಕ್ರೂರನ ತಟ್ಟೆಯಲ್ಲಿ ಬಡಿಸಿದನು. ಭಕ್ತ ಅಕ್ರೂರನು ಹೇ ಕೃಷ್ಣ, ಇಷ್ಟು ತುಪ್ಪವನ್ನು ಹೇಗೆ ತಿನ್ನಲಿ, ಇಷ್ಟು ಹೇಗೆ ಪಚನವಾದೀತು ಎಂದು ಕೇಳಿದಾಕ್ಷಣವೇ ಯಶೋದೆಯ ಕುವರನು ಪಚನ ಮಾಡುವವನು ನೀನಲ್ಲ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹ ಮಾತ್ರೀಶ ಮಾಶ್ರೀತಃ ಅಹಂ ವೈಶ್ವನರೋ ಭೂತ್ವಾ ಪ್ರಾಣೀನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪ್ರಾಚಮ್ಯಾನಾಂ ಚತುರ್ವಿಧಂ ಎಂದಿರುವಾಗ ನೀನೇಕೆ ಚಿಂತೆಗೀಡಾಗುವೆ, ತಗೋ ಉಣ್ಣು ಎಂದು
ಇನ್ನೊಂದು ಕೈ ತುಂಬಾ ತುಪ್ಪವನ್ನು ಬಡಿಸಿದನು. ಅಕ್ರೂರನು ಶಾಂತಾಚಿತ್ತನಾಗಿ ಊಟ ಮಾಡಿ ಏಳುವಷ್ಟರಲ್ಲಿ ಬಲರಾಮನು ಅವನ ವಿಶ್ರಾಂತಿಗಾಗಿ ಸಿದ್ಧತೆ ಮಾಡಿದ್ದನು. ಯಶೋದೆಯು ತನ್ನ ಮಗನನ್ನು ಹಾಗೂ ಅವನನ್ನು ಭಕ್ತನನ್ನು ನೋಡಿ ಸಂತೋಷಗೊಂಡಳು. ಶ್ರೀಕೃಷ್ಣನ ಕೈಯಿಂದ ಬಂದದ್ದು ಅಮೃತಕ್ಕೂ ಮೇಲಲ್ಲವೇ? ಅದು ಕೇವಲ ತುಪ್ಪ ಎಂದು ಭಾವನೆಯನ್ನು ತೆಗೆದುಕೊಳ್ಳುವಂತೆ ಇಲ್ಲ. ಅಮೃತವೇ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ಅದು ಏನೋ ಮತ್ತೆ ಒಂದು ಸ್ಪೂನ್ಲಿಂದ ಅಥವಾ ಸೌಟ್ಲಿಂದ ಬಿಡಿಸಿಲ್ಲ. ಆತನ ಅಮೃತವಾದಂತಹ ಕರಗಳಿಂದನೇ ತುಪ್ಪವನ್ನು ಯಥೇಚ್ಛವಾಗಿ ಹಾಕುತ್ತಾ ಇದ್ದಾನೆ. ಹಾಕುತ್ತಾ ಇರುವಂತಹ ಸಂದರ್ಭದಲ್ಲಿ ಈ ಅಕ್ರೂರನು ಕೇಳುತ್ತಾ ಇದ್ದಾನೆ, ಸ್ವಾಮಿ ಮಹಾನುಭಾವ, ಇಷ್ಟನ್ನು ನಾನು ಹೇಗೆ ಪಚನವನ್ನು ಮಾಡಿಕೊಳ್ಳಲಿ? ಇಷ್ಟು ತುಪ್ಪವನ್ನು ತಿಂದರೆ ನನಗೆ ಹೇಗೆ ಪಚನವಾಗುವುದು ಹೇಗೆ ಎಂದು ಕೇಳಿದಾಗ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾನೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣೀನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯಾನ್ನಂ ಚತುರ್ವಿಧಂ ಎಂದಿರುವಾಗ ನೀನೇಕೆ ಸಿದ್ಧ ಮಾಡುವೆ? ಎಲ್ಲವುದಕ್ಕೂ ಅಂದ್ರೆ ಕಾರಣಭೂತ ನಾನೇ, ಆ ಪಚನಾಶಕ್ತಿಯನ್ನು ಕೊಡುವಂತವನು ನಾನೇ ಎನ್ನುವಂತಹ ಅರ್ಥ ಇಲ್ಲಿ ಬರುತ್ತದೆ. ಶ್ರೀಕೃಷ್ಣ ಪರಮಾತ್ಮ ತಾನಾಗಿ ತಾನು ಬಡಿಸಿದ್ದಾನೆ. ಬಡಿಸಿದ ಮೇಲೆ ಅದನ್ನು ಯಾವ ಪ್ರಕಾರವಾಗಿ ಪಚನವನ್ನು ಮಾಡಬೇಕೋ ಆ ಪರಮಾತ್ಮನಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅದು ಕೇವಲ ತುಪ್ಪವಲ್ಲ, ಅದು ಅಮೃತವೇ, ಅಮೃತಕ್ಕೆ ಸಮಾನ ಎಂದು ಹೇಳ್ತಾ ಇದ್ದಾರೆ. ಭಕ್ತನನ್ನು ಕರೆತಂದು ಶ್ರೀಕೃಷ್ಣನು ಉನ್ನತ ಮಂಚದ ಮೇಲೆ ಹಾಸಿದ ರೇಷ್ಮೆಯಿಂದ ಆಚ್ಛಾದಿತವಾದ ಹಾಸಿಗೆಯ ಮೇಲೆ ಮಲಗಿಸಿದನು. ಆಮೇಲೆ ತಾನೊಂದು ಕಾಲನ್ನು ಬಲರಾಮನು ಒಂದು ಕಾಲನ್ನು ಒತ್ತತೊಡಗಿದರು. ನೋಡಿ ಪ್ರಿಯ ವೀಕ್ಷಕ ಬಂಧುಗಳೇ, ಎಂತೆಂತಹ ಅದ್ಭುತವಾದಂತಹ ಮಾತುಗಳು ಇಲ್ಲಿ ಬರ್ತಾ ಇವೆ. ನಾವು ದೈತ್ಯನು ಎಂದು ಭಾವಿಸಿದೆವು. ಎಲ್ಲರೂ ಕೂಡ ದೈತ್ಯನೆಂದೇ. ಕಾರಣ ಕಂಸಾಸುರನು ದೈತ್ಯನು, ಆತನ ಪರಿವಾರದಲ್ಲಿ ಇರತಕ್ಕಂಥವರು ಎಲ್ಲರೂ ಕೂಡ ದೈತ್ಯರೆಂದೇ ಭಾವಿಸುತ್ತಾರೆ. ಅದೇ ಪ್ರಕಾರವಾಗಿ ಈ ಅಕ್ರೂರನು ಕೂಡ ಅವನಿಗೂ ಕೂಡ ಚಿಂತೆಯು ಆಯಿತು. ಏನೆಂದು, ನನ್ನ ಒಡೆಯನು ಕಂಸಾಸುರನು ಶ್ರೀಕೃಷ್ಣ ಪರಮಾತ್ಮನಿಗೆ ವೈರಿಯಾಗಿದ್ದರೆ ಅವನ ದೂತನಾದಂತಹ ನಾನು ಕೂಡ ಶ್ರೀಕೃಷ್ಣ ಪರಮಾತ್ಮನಿಗೆ ವೈರಿ ಅಲ್ಲವೇ ಎನ್ನುವಂತಹ ಸಂಶಯವೂ ಆತನಲ್ಲಿ ಮೂಡಿತು. ಮತ್ತು ಏನಾಯಿತು, ಕ್ಷಣಕಾಲದಲ್ಲಿ ನಾನು ಅಚಲವಾದಂತಹ ಭಕ್ತಿಯಿಂದ ಇದ್ದೇನೆ, ಹೀಗಾಗಿ ನಾನು ಯಾಗುತ್ತಾನೆ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ನಾನು ವೈರಿಯಾಗಲು ಸಾಧ್ಯನೇ ಇಲ್ಲ. ಹೀಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಆಲಂಗಿಸಿಕೊಳ್ಳಬೇಕು. ಹಾಗೂ ಬಲರಾಮ ದೇವರು ನನ್ನನ್ನು ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಿ ಉನ್ನತವಾದಂತಹ ಆಸನವನ್ನು ತೋರಿಸುತ್ತಾರೆ, ಹಾಗೂ ತಾತ ಎಂದು ಕೂಡ ಸಂಬೋಧಿಸುತ್ತಾರೆ ಎನ್ನುವಂತಹ ಮನೋಭಾವನೆಯಿಂದ ಅಚಲವಾದಂತಹ ಭಕ್ತಿಯಿಂದ ಬಂದ ಅದೇ ಪ್ರಕಾರವೇ ಕಪಟ ನಾಟಕ ಸೂತ್ರಧಾರಿಯಾದಂತಹ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ನಡೆಸಿಕೊಡುತ್ತಾ ಇದ್ದಾನೆ. ಎಂಥ ಉತ್ತಮವಾಗಿ ಪಾದ ಸೇವೆಯನ್ನು ಮಾಡುತ್ತಾ ಇದ್ದಾನೆ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಬಲರಾಮ ದೇವರು ಈ ಅಕ್ರೂರನ ಪಾದ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಬಹುದೂರದಿಂದ ಬಂದಿರುವೆ ಎಂದು ಪಾದವನ್ನು ಇಬ್ಬರೂ ಕೂಡ ಒಂದೊಂದು ಪಾದವನ್ನು ಒತ್ತುತ್ತಾ ಇದ್ದಾರೆ. ನೋಡು ಪರೀಕ್ಷಿತನೇ, ಅಕ್ರೂರನ ದೈವವೆಂತಹದು. ರಮಾಲಾಲಿತ ಪಾದ ಪಲ್ಲವನಾದ ಶ್ರೀಕೃಷ್ಣನು ಅಂದು ತನ್ನ ಭಕ್ತನ ಪಾದಗಳನ್ನು ಒತ್ತತೊಡಗಿದನು. ಇದರಿಂದ ಶ್ರೀಕೃಷ್ಣನು ಮನೆಗೆ ಬಂದ ಅತಿಥಿಗಳನ್ನು ಹೇಗೆ ಸತ್ಕರಿಸಬೇಕೆಂದು ಜಗತ್ತಿಗೆ ತೋರಿಸಿಕೊಟ್ಟನು. ನೋಡಿ ಎಂತಹ ಮಹತ್ತರವಾದಂತಹ ಉತ್ತರ ಇಲ್ಲಿ ಪರೀಕ್ಷಿತ್ರಾಜರಿಗೆ ಹೇಳುತ್ತಾ ಇದ್ದಾರೆ ಸುಖಾಚಾರ್ಯರು. ಇವನಿಗೆ ಪಾದ ಸೇವೆಯನ್ನು ಮಾಡುತ್ತಾ ಇದ್ದಾರೆ ಎಂದರೆ ವಿಶೇಷವಾಗಿ ಇಡೀ ಜಗತ್ತಿಗೆ ಬಂದಂತಹ ಅತಿಥಿ ಸತ್ಕಾರವನ್ನು ಯಾವ ಪ್ರಕಾರವಾಗಿ ಮಾಡಬೇಕು ಎಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಇಡೀ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ ಎನ್ನುವಂತಹ ಮಾತನ್ನು ಇಲ್ಲಿ ಸುಖಾಚಾರ್ಯರು ಪರೀಕ್ಷಿತ್ರಾಜನಿಗೆ ಹೇಳುತ್ತಾ ಇದ್ದಾರೆ. ಅಂದರೆ ಇದರ ಪರಮಾತ್ಮ ನಾವು ಕೂಡ ಅತಿಥಿ ಸತ್ಕಾರವನ್ನು ಯಾವ ಪ್ರಕಾರವಾಗಿ ಮಾಡಬೇಕು ಎನ್ನುವಂತಹ ಚಿಂತನೆಯನ್ನು ಈ ಮಾತುಗಳಿಂದ ನಾವು ತಿಳಿದುಕೊಳ್ಳಬೇಕಾಗಿದೆ. ಹೀಗಾಗಿ ಇಂತಹ ಕಥೆಗಳಿಂದ ಇಂತಹ ಸಂದೇಶಗಳನ್ನು ನಾವು ಮನದಟ್ಟವಾಗಿ ಅಳವಡಿಸಿಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಉತ್ತಮವಾದಂತಹ ಸನ್ಮಾರ್ಗಕ್ಕೆ ತೆರಳುತ್ತೀವಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಅಕ್ರೂರನು ಕ್ಷಣಾರ್ಥದಲ್ಲಿ ನಿದ್ರೆ ಹೋದನು. ಆಮೇಲೆ ಅಣ್ಣ ತಮ್ಮಂದರು ಎದ್ದು ಹೋಗಿ ಊಟ ಮಾಡಿದರು. ಕೆಲ ಸಮಯವಾದ ಮೇಲೆ ಅಕ್ರೂರನು ಎಚ್ಚೊತ್ತನು.
ಆಗ ಕೃಷ್ಣ ಬಲರಾಮರು ಅವನ ಸಮೀಪ ಬಂದು ಕುಳಿತರು. ಶ್ರೀಕೃಷ್ಣನು, ತಾತ ಅಕ್ರೂರ, ಎಲ್ಲವೂ ಕ್ಷೇಮ ತಾನೇ? ಮದುವೆಯಲ್ಲಿಯ ಸಮಾಚಾರವೇನು ಎಂದು ಕೇಳಿದಾಗ, ಕಂಸದೂತನೆಂದು ಬಂದ ಅಕ್ರೂರನು, ಹೇ ಕೃಷ್ಣನೇ, ಇನ್ನು ನೀನು ತಡ ಮಾಡಬಾರದು, ಆದಷ್ಟು ಬೇಗನೆ ದುಷ್ಟ ಕಂಸನನ್ನು ಕೊಲ್ಲಬೇಕು. ಇದು ನೋಡಿ, ದೂತನಾಗಿ ಇದ್ದಾನೆ, ಕಂಸಾಸುರನಿಗೆ ಇವನು ದೂತನಾಗಿ ಇದ್ದಾನೆ. ಆದರೆ ಕೂಡ ಹೇ ಕೃಷ್ಣ, ನೀನು ತಡ ಮಾಡಬಾರದು, ಆದಷ್ಟು ಬೇಗನೆ ದುಷ್ಟ ಕಂಸಾಸುರನನ್ನು ಸಂಹಾರ ಮಾಡಬೇಕು. ಈಗಾಗಲೇ ಬಹುಜನ ಯಾದವರು ದೇಶವನ್ನು ತ್ಯಜಿಸಿ ಹೊರಟು ಹೋಗಿರುವವರು. ಇನ್ನು ವಿಳಂಬವಾದರೆ ಉಳಿದವರು ಕೂಡ ಹೊರಟು ಹೋಗುವವರು. ಕಂಸನ ಅತ್ಯಾಚಾರ ಬಹಳವಾಗಿದೆ. ವಸುದೇವ ದೇವಕಿಯರನ್ನು ಹಾಗೂ ತನ್ನ ತಂದೆಯನ್ನು ಕೊಲ್ಲಲು ಯೋಚಿಸುತ್ತಾ ಇರುವವನು. ಧನುರ್ಯಾಗದ ನಿಮಿತ್ತ ಮಾಡಿಕೊಂಡು ನಿನ್ನನ್ನು ಮದುವೆಗೆ ಕರೆದಿರುವವನು. ಆದ್ದರಿಂದ ನೀನು ನನ್ನ ಜೊತೆಗೆ ನಡೆ ಎಂದು ಮಾತನಾಡಿದನು. ಆಗ ಶ್ರೀಕೃಷ್ಣನು, ಸರಿ, ನಾಳೆ ಮುಂಜಾನೆ ಹೊರಡೋಣ, ನಾಳೆ ಬೆಳಿಗ್ಗೆ ಹೋಗೋಣ ತಾತ, ನಾಳೆ ಬೆಳಿಗ್ಗೆ ಹೋಗೋಣ. ಕಾರಣ, ದುಷ್ಟರ ಸಂಹಾರಕ್ಕಾಗಿ ಬಂದಂತ ಅವತಾರವೇ ಶ್ರೀಕೃಷ್ಣ ಪರಮಾತ್ಮನ ಅವತಾರ. ಹೀಗಾಗಿ ನಾಳೆನೇ ಹೊರಡೋಣ ಎಂದು ಹೇಳಿ ಕಂಸನ ಮಧುರೆಯಲ್ಲಿ ನಡೆಯಲಿರುವ ಧನುರ್ಯಾಗಕ್ಕೆ ಬರಬೇಕೆಂದು ಆಶ್ರಿಸುವವರು ಸಿದ್ಧರಾಗಬೇಕು. ಸಾಕಷ್ಟು ಹಾಲು, ಮೊಸರು, ಬೆಣ್ಣೆಗಳನ್ನು ತೆಗೆದುಕೊಂಡು ಬರಬೇಕು ಎಂದು ಡಂಗೂರ ಹೊರಡಿಸಿದರು. ಆಗ ತಮ್ಮ ಗೋಪಾಲನು ಮರುದಿನ ಮುಂಜಾನೆ ಮಧುರೆಯಿಂದ ಬಂದ ಕ್ರೂರನೆಂಬವನ ಜೊತೆಗೆ ಮಧುರೆಗೆ ಹೊರಡುವವನಿರುವವನೆಂದು ತಿಳಿದ ಗೋಪಾಂಗನೆಯರು ಚಿಂತಾಕ್ರಾಂತರಾದರು. ಅವರು ಸ್ಥಾನ ಮಾನಗಳ ಹಾಗೂ ಬಟ್ಟೆ ಬರೆಗಳ ಪರಿವೆ ಇಲ್ಲದವರಂತೆ ಒಂದೆಡೆ ಕೂಡಿ ಪರಸ್ಪರ ಮಾತನಾಡತೊಡಗಿದರು. ಅಹೋ ದೈವವೇ, ನಾಳೆ ನಮ್ಮ ಕಣ್ಮಣಿಯು ನಮ್ಮಿಂದ ದೂರ ಹೋಗುವನು. ಅವನ ಸುಂದರ ಕಾಂತಿಯ ಶರೀರ, ಮೋಹಕ ನಗೆ ಎಂತಹವರನ್ನೂ ಆಕರ್ಷಿಸುವ ದೃಷ್ಟಿ, ಅವನ ಹಾಸ್ಯ ವಿನೋದ, ಅವನ ಮಧುರ ವಚನ ಮುಂತಾದವುಗಳಿಂದ ಯೋಗದಿಂದ ನಾವೆಲ್ಲರೂ ಆಕರ್ಷಿತರಾಗಿ ಅವನ ಮೇಲೆ ಇತ್ತಿತ್ತರಾಗಿ ಭಕ್ತ್ಯಾತೀಶವನ್ನು ಹೊಂದುತ್ತಿದ್ದೆವು. ಅವನಿಗಾಗಿ ಮನೆ ಮಠಗಳನ್ನು ಕೂಡ ತ್ಯಜಿಸಿದವು. ಆದರೆ ಯಾವ ಕಾಲನೂ ಶ್ರೀಕೃಷ್ಣನು ನಮಗೆ ಲಭ್ಯನಾಗುವಂತೆ ಮಾಡಿದ್ದನೋ ಅವನೇ ಇಂದು ನಮ್ಮನ್ನು ಶ್ರೀಕೃಷ್ಣನಿಂದ ದೂರ ಕರೆಸುತ್ತಿರುವವನು. ಮಧುರೆಯಿಂದ ಬಂದ ದೂತನ ಹೆಸರು ಅಕ್ರೂರವಂತೆ. ಆದರೆ ಅವನು ನಮ್ಮನ್ನು ಕೃಷ್ಣ ವಿರಹಾಗ್ನಿಯಲ್ಲಿ ತಳ್ಳುತ್ತಿರುವುದರಿಂದ ಅವನು ಕ್ರೂರನೇ ಹೌದು. ಅದೇ ರೀತಿ ಕಾಲನೂ ಕೂಡ ಕ್ರೂರನೇ ಹೌದು. ಹೇ ಸಖಿಯರೇ, ನಾವು ಏನಾದರೂ ಮಾಡಿ ಅಕ್ರೂರರನ್ನು, ನಮ್ಮ ಸೌಮ್ಯವನ್ನು ಮಧುರೆಗೆ ಕರೆದೊಯ್ಯದಂತೆ ನೋಡಿಕೊಳ್ಳೋಣ. ನಮ್ಮ ಪತಿ ಪುತ್ರಾದಿಯರು ನಮ್ಮನ್ನು ಲಜ್ಜಾಹೀನರೆಂದು ಕರೆದರೂ ಕೂಡ ಅಲಕ್ಷ್ಯ ಮಾಡಿ ನಾಳೆ ಬೆಳಿಗ್ಗೆ ಶ್ರೀಕೃಷ್ಣನನ್ನು ತಡೆಯೋಣ. ಅವನು ನಮ್ಮ ಮಾತನ್ನು ಕೇಳದೆ ಹೊರಟು ನಿಂತರೆ ಅವನ ರಥದಲ್ಲೆಲ್ಲರೂ ನಾವೆಲ್ಲರೂ ಮಲಗಿ ಬಿಡೋಣ ಎಂದು ನಿರ್ಣಯಿಸಿ ಗೋಪಾಂಗನೆಯರೆಲ್ಲರೂ ಮರಳಿದರು. ನೋಡಿ, ಯಾವ ಪ್ರಕಾರವಾಗಿ ಇದು ನಿಜವಾದಂತಹ ಪ್ರೀತಿ ವಾತ್ಸಲ್ಯ. ಶ್ರೀಕೃಷ್ಣ ಪರಮಾತ್ಮ ಆ ಗೋಪಿಕಾ ಸ್ತ್ರೀಯರಲ್ಲಿ ಎಲ್ಲರಲ್ಲಿಯೂ ಕೂಡ ಎಂತಹ ಒಂದು ವಿಶ್ವಾಸ ಬರುವಂತೆ ಮಾಡಿದ್ದಾನೆ ಎಂದರೆ, ಆತನ ಲೀಲೆಗಳು ಎಷ್ಟಿವೆ, ಆತನಿಂದ ಅವರು ಎಷ್ಟು ಸಹಾಯವನ್ನು ಪಡೆದಿದ್ದಾರೆ. ಆ ಪ್ರಕಾರವಾಗಿ ನಾವುಗಳು ಎಲ್ಲರ ಮನವನ್ನು ಗೆಲ್ಲಬೇಕಾದರೆ ನಾವು ಎಂತಹ ಒಂದು ಯೋಜನೆಗಳನ್ನು ಮಾಡಬೇಕು, ನಾವು ಯಾವ ಪ್ರಕಾರವಾಗಿ ಇರಬೇಕು. ಎಲ್ಲರ ಮನದಲ್ಲಿಯೂ ಓಹೋ, ಇಂತಹ ವ್ಯಕ್ತಿಯಿಂದ ಉತ್ತಮವಾದಂತಹ ಕಾರ್ಯವಾಗುತ್ತಾ ಇದೆ ಎಂದರೆ ಅದು ದೊಡ್ಡದಾದಂತಹ ಭಗವಂತನ ಆಶೀರ್ವಾದ ಇದ್ದಂತೆ. ಒಬ್ಬ ಮನುಷ್ಯನು ನಮ್ಮ ಪರವಾಗಿ ನಿಂತು ಏನಾದರೂ ಉತ್ತಮವಾದಂತಹ ಕಾರ್ಯ ಸಾಧನೆಯನ್ನು ಮಾಡುತ್ತಾ ಇದ್ದೀವಿ, ನಿನಗೆ ಶುಭವಾಗಲಿ ಎಂದು ಹಾರೈಸಿದ್ದಾನೆ ಎಂದರೆ ಅದು ಸಾಕ್ಷಾತ್ ಭಗವಂತನ ಆಶೀರ್ವಾದವೆಂದೇ ಭಾವಿಸಬೇಕು. ಅದನ್ನು ಹೊರತುಪಡಿಸಿ ಹಲವಾರು ಜನ ನಮ್ಮನ್ನು ಬೈದುಕೊಳ್ಳುತ್ತಾ ಇದ್ದಾರೆ ಎಂದರೆ ಅಂತಹ ಜೀವನ ಇದ್ದರೆ ಎಷ್ಟು, ಹೋದರೆ ಎಷ್ಟು? ಆ ಪ್ರಕಾರವಾಗಿ ಅಲ್ಲ. ನೋಡಿ, ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಲಜ್ಜೆಯನ್ನು ಬಿಟ್ಟು ಮಡದಿ ಮಕ್ಕಳು ನಮ್ಮನ್ನು ತ್ಯಾಜ್ಯ ಮಾಡಿದರೂ ಪರವಾಗಿಲ್ಲ, ಶ್ರೀಕೃಷ್ಣ ಪರಮಾತ್ಮನಿಗಾಗಿ
ನಾವು ಬೇಕಾದರೆ ಆ ರಥದ ಮುಂದೆ ಎಲ್ಲರೂ ಮಲಗೋಣ, ನಾವು ಸಾಯಲು ಕೂಡ ಸಿದ್ಧವಾಗೋಣ ಎಂದು ಅವರು ಸಿದ್ಧರಾಗಿ ಅವರವರ ಮನೆಗಳಿಗೆ ಹೊರಟಿದ್ದಾರೆ. ಕಾರಣ ಶ್ರೀಕೃಷ್ಣ ಪರಮಾತ್ಮ ನಾಳೆ ಬೆಳಿಗ್ಗೆ ಹೊರಡುತ್ತಾ ಇದ್ದಾನೆ. ಹೀಗಾಗಿ ನಾಳೆ ಏನಾಗುತ್ತದೆ ಎನ್ನುವಂತಹ ವಿಷಯದ ಬಗ್ಗೆ ಚಿಂತನೆಯನ್ನು ಮಾಡೋಣ. ಅದಕ್ಕೆ ಮೊದಲಾಗಿ ಪ್ರಿಯ ವೀಕ್ಷಕ ಬಂಧುಗಳೇ, ಆದಷ್ಟು ನಾವು ಕೂಡ ಈ ಮಾನವ ಜನ್ಮ ಲಭ್ಯ ಇಂತಹ ಮಾನವ ಜನ್ಮ ಬಂದಾಗ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನೇ ಮಾಡುತ್ತಾ ನಮ್ಮ ದೇಹಕ್ಕಾಗಿ, ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲದೆ ಪರರಿಗಾಗಿ ನಮ್ಮಿಂದ ಏನಾಗಿದೆ, ಪರರ ದೃಷ್ಟಿಯಲ್ಲಿ ನಮ್ಮ ಹೆಸರು ಯಾವ ಪ್ರಕಾರವಾಗಿ ಇದೆ, ಅವರು ನಮ್ಮನ್ನು ಕೊಂಡಾಡುತ್ತಾ ಇದ್ದಾರಾ, ಬೈಯುತ್ತಾ ಇದ್ದಾರಾ, ಯಾವ ಪ್ರಕಾರವಾಗಿ ಇದೆ ಎನ್ನುವಂತಹ ಚಿಂತನೆಯನ್ನು ನಾವು ಮಾಡಿದಾಗ ಗುರುಗಳಿಗೆ ನಿಜವಾಗಿಯೂ ಆನಂದವಾಗುತ್ತದೆ, ಭಗವಂತನಿಗೂ ಆನಂದವಾಗುತ್ತದೆ. ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರುತ್ತದೆ. ಕಾರಣ ನೇರವಾಗಿ ಭಗವಂತನನ್ನು ಸ್ಪರ್ಶ ಮಾಡುವಂತಹ ಅಥವಾ ಭಗವಂತನನ್ನು ಧ್ಯಾನ ಮಾಡುವಂತಹ ಶಕ್ಯವಂತರು ನಾವಂತೂ ಅಲ್ಲ. ಏನೇ ಇದ್ದರೂ ಕೂಡ ಗುರು ಮುಖೇನ ಗುರುಗಳ ಪಾದವನ್ನು ನಾವು ಆಶ್ರಯಿಸಿದರೆ, ಭಕ್ತಿಯಿಂದ ನಾವು ಗುರುಗಳ ಪಾದವನ್ನು ಆಶ್ರಯಿಸಿದರೆ ಆ ಗುರುಗಳು ನಮಗೆ ಸನ್ಮಾರ್ಗವನ್ನು ತೋರುತ್ತಾರೆ. ಈ ಪ್ರಕಾರವಾಗಿ ನೀನು ಭಗವಂತನ ಆರಾಧನೆಯನ್ನು ಮಾಡು, ನಿನ್ನ ಯೋಗ್ಯತಾನುಸಾರವಾಗಿ ಇಂತಹ ಮೂರ್ತಿಗೆ ನೀನು ಆರಾಧನೆಯನ್ನು ಮಾಡಬೇಕು. ಈ ಪ್ರಕಾರವಾದಂತಹ ಆಲೋಚನೆಗಳು ಅವರೇನು ಕಿವಿಯಲ್ಲಿ ಬಂದು ಹೇಳುತ್ತಾರೆ ಎನ್ನುವಂತಹ ಭಾವನೆಗೆ ಒಳಗಾಗಬೇಡಿ. ಪರೋಕ್ಷವಾಗಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಕಂಡು ಹೇಳುತ್ತಾರೆ ಕಣ್ರಿ, ಇದು ಸತ್ಯವಾದಂತಹ ಮಾತು, ಎಲ್ಲರ ಅನುಭವಕ್ಕೆ ಕೂಡ ಬಂದಿರುತ್ತದೆ. ಆದರೆ ಏನು ತಿಳಿಯದಂತೆ ಇರುವುದು ಅದು ಮೂಢತ್ವವಾಗುತ್ತದೆ. ಆ ಪ್ರಕಾರವಾಗಿ ಬೇಡ. ಎಂದಿಗಾದರೂ ಕೂಡ ಗುರು ಹಿರಿಯರಲ್ಲಿ ವಿಶೇಷವಾದಂತಹ ಭಕ್ತಿ ಭಾವನೆಯನ್ನು ತೋರುತ್ತಾ ನಾವು ನಮ್ಮ ಶಕ್ತಿಯಾನುಸಾರವಾಗಿ, ನಮ್ಮ ಯೋಗ್ಯತಾನುಸಾರವಾಗಿ ಯಾವ ಒಂದು ದೇವತಾ ಮೂರ್ತಿಗೆ ಆರಾಧನೆಯನ್ನು ಮಾಡಲು ಆಜ್ಞಾಪಿಸುತ್ತಾರೋ ಅದೇ ಪ್ರಕಾರವಾದಂತಹ ಪೂಜೆಯನ್ನು ಅತಿ ಭಕ್ತಿ ಪರವಶರಾಗಿ ನಾವು ಮಾಡುತ್ತಾ ಹೋದರೆ ಈ ಅಕ್ರೂರನಿಗೆ ಯಾವ ಪ್ರಕಾರವಾಗಿ ಶ್ರೀಕೃಷ್ಣ ಪರಮಾತ್ಮ ಅಕ್ಕರೆಯನ್ನು ತೋರಿದನೋ ಅದೇ ಪ್ರಕಾರವಾದಂತಹ ಅಕ್ಕರೆ ನಮ್ಮ ಮೇಲೇನೂ ತೋರುತ್ತಾನೆ. ಆದಷ್ಟು ಉತ್ತಮವಾದಂತಹ ಒಂದು ಸದ್ಗತಿಯನ್ನು ತೋರುತ್ತಾನೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಹೀಗಾಗಿ ಆದಷ್ಟು ನಮ್ಮ ಜೀವನ ಪರ್ಯಂತರವು ನಾವು ಮತ್ತೊಬ್ಬರಿಗಾಗಿ ಉತ್ತಮವಾದಂತಹ ಕಾರ್ಯಗಳನ್ನೇ ಮಾಡುತ್ತಾ ಎಲ್ಲರಿಗೂ ಒಳತಿಯನ್ನೇ ಬಯಸುತ್ತಾ ಕೇವಲ ನಾನು, ನನ್ನ ಮಡದಿ, ನನ್ನ ಮಕ್ಕಳು, ನನ್ನ ಸ್ವಾರ್ಥ ಎನ್ನುವುದನ್ನು ಬಿಟ್ಟು ಪರರಿಗಾಗಿ ನನ್ನಿಂದ ಏನಾಗಿದೆ ಎನ್ನುವಂತಹ ಚಿಂತನೆಯನ್ನು ಪ್ರತಿಯೊಬ್ಬರೂ ಮಾಡೋಣ ಎಂದು ಹೇಳುತ್ತಾ, ಕಾರಣ ಜನ್ಮವೇ ಲಭ್ಯ, ಮಾನವ ಜನ್ಮ ಲಭ್ಯ. ಇಂತಹ ಮಾನವ ಜನ್ಮ ಬಂದಾಗ ಪರರಿಗಾಗಿ ಅದು ಸಾಕ್ಷಾತ್ ಭಗವಂತನಿಗೆ ಮಾಡುತ್ತಾ ಇದ್ದೇನೆಂತಹ ಸೇವೆ ಎನ್ನುವಂತಹ ಮನೋಭಾವದಿಂದ ನಾವು ಮಾಡಿದ್ದೇ ಆದರೆ ಪರಮಾತ್ಮ ಆನಂದ ಪರವಶನಾಗುತ್ತಾನೆ. ಆಗ ಗುರುಗಳಿಗೂ ಕೂಡ ಉತ್ತಮವಾದಂತಹ ಸಂದೇಶವನ್ನು ಪರಮಾತ್ಮ ಕೊಡುತ್ತಾನೆ. ಓಹೋ, ನೀನು ಎಂತಹ ಶಿಷ್ಯರನ್ನು ನೀನು ಪಡೆದಿದ್ದೀಯಪ್ಪ, ಹೀಗಾಗಿ ನಿನ್ನ ಶಿಷ್ಯರು ಉತ್ತಮವಾದಂತಹ ಕಾರ್ಯಸಾಧನೆಯನ್ನು ಮಾಡುತ್ತಾ ಇದ್ದಾರೆ ಎಂದು ಆ ಗುರುಗಳಿಗೆ ಆ ಸ್ವಾಮಿಯ ಆಶೀರ್ವಚನವನ್ನು ಮಾಡಿದಾಗ ಆ ಗುರುಗಳು ಯಥೇಚ್ಛವಾಗಿ ಆ ಆಶೀರ್ವಚನವನ್ನು ನಮ್ಮ ಮೇಲೆ ಹಾಕುತ್ತಾರೆ. ಈ ಪ್ರಕಾರವಾಗಿ ಇರುತ್ತದೆ. ಹೀಗಾಗಿ ಆದಷ್ಟು ಗುರುಗಳ ಪಾದಾರವಿಂದಗಳಲ್ಲಿ ಸತ್ಯವನ್ನೇ ನುಡಿಯುತ್ತಾ ಅಸತ್ಯಕ್ಕೆ ಎಂದಿಗೂ ನಾವು ಬಾಯಿಯನ್ನು ಹಾಕದೆ ಸತ್ಯವಾದಂತಹ ಮಾತುಗಳನ್ನೇ ನುಡಿಯುತ್ತಾ ಅಂತಹ ಗುರುಗಳು ನಮಗೆ ದೊರೆತಿರುವುದೇ ಲಭ್ಯ. ಅಂತಹ ಗುರುಗಳ ಪಾದಾರವಿಂದಗಳಲ್ಲಿ ವಿಶೇಷವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂತಹ ವಾಕುಗಳನ್ನು ಇಂತಹ ಯಥೇಚ್ಛವಾಗಿ ಭಗವಂತನ ಬಗ್ಗೆ, ಗುರುಗಳ ಬಗ್ಗೆ ಹೇಳುವಂತಹ ಶಕ್ತಿ, ಸಾಮರ್ಥ್ಯವನ್ನು, ಬುದ್ಧಿಯನ್ನು ಕೊಡುತ್ತಿರುವಂತಹ ಶ್ರೀಪಾದಂಗಳವರಿಗೆ ವಿಧ ವಿಧದಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗ ಅದೇ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ನಾನು ವಿಶೇಷವಾಗಿ ಪ್ರಿಯವೀಕ್ಷಕ ಬಂಧುಗಳೇ ಒಂದು ಮಾತನ್ನು ಹೇಳುತ್ತಾ ಇರುವೆ. ಯಥೇಚ್ಛವಾಗಿ ಎದೆ ಮೇಲೆ ಕೈಯನ್ನು ಹಾಕಿಕೊಂಡು ಹೇಳುತ್ತಾ ಇರುವೆ. ಏನೆಂದು ಎಂದರೆ ಪ್ರತಿ ಶನಿವಾರ ಅನೇಕ ಭಕ್ತಾದಿಗಳು ಕೂಡ ಬರುತ್ತಾ ಇದ್ದಾರೆ, ಮನೆಯ ಬಳಿನೇ ಬರುತ್ತಾ ಇದ್ದಾರೆ, ಹನುಮಂತ ದೇವರ ಪೂಜೆ ಆಗ್ತಾ ಇದೆ. ಆದರೆ ಆ ಪಾದರಕ್ಷೆಗಳು, ಬೆಳ್ಳಿಯ ಪಾದರಕ್ಷೆಗಳನ್ನು ಮುಂದೆ ಇಟ್ಟು ಗುರುಗಳಿಗಾಗಿ ಪಾದರಕ್ಷೆಗಳು ಎಂದು ಮಾಡಿಸಿದೆ. ಒಬ್ಬ ಭಕ್ತಾದರು ತಂದು ಕೊಟ್ಟಿದ್ದಾರೆ. ಕೆಲವೊಬ್ಬರಿಗೆ, ಒಂದು ಇಬ್ಬರು ಮೂವರಿಗೆ ಅವರು ಯಾವುದೋ ಕಾರ್ಯಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ಆ ಪಾದರಕ್ಷೆಗಳನ್ನು ಮುಂದೆ ಇಟ್ಟು ಇದರಲ್ಲಿ ಯಾರು ಕಾಣುತ್ತಾ ಇದ್ದಾರೆ, ಏನು ಕಾಣುತ್ತಾ ಇದೆ ನೋಡು ಎಂದು ಹೇಳಿದಾಗ
ಸಾಕ್ಷಾತ್ ಶ್ರೀಪಾದಂಗಳವರೇ ಅವರಿಗೆ ಅಲ್ಲಿ ದರ್ಶನವನ್ನು ಕೊಟ್ಟಿದ್ದಾರೆ. ಇಂತಹ ಉದಾಹರಣೆಗಳನ್ನು ನಾನು ವಿಡಿಯೋ ಮಾಡಿ ತೋರಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ನನ್ನ ಆತ್ಮಕ್ಕೆ ಗೊತ್ತು, ನನ್ನ ಗುರುಗಳಿಗೆ ಗೊತ್ತು, ನಾನು ಆರಾಧಿಸ್ತಕ್ಕಂತಹ ಹನುಮಂತ ದೇವರಿಗೆ ಗೊತ್ತು. ನಾನು ಸುಮ್ಮನೆ ಹೇಳುವಂತಹ ವ್ಯಕ್ತಿತ್ವ ನನ್ನಲ್ಲಿ ಇಲ್ಲ. ಆ ಪ್ರಕಾರವಾಗಿ ಕಂಡಂತಹ ನಿದರ್ಶನಗಳು ಕೂಡ ಸಾಕ್ಷಾತ್ಕಾರವಾಗಿವೆ. ಈ ಪ್ರಕಾರವಾಗಿ ವಿಶೇಷವಾಗಿ ಗುರುಗಳ ಹನುಮಂತ ದೇವರಲ್ಲಿ ಏನು ವಾರಕ್ಕೆ ಒಂದು ಸಲ ಪೂಜೆಯನ್ನು ಮಾಡಿದರೆ ಕೂಡ ಅತಿಯಾದಂತಹ ಭಕ್ತಿ ಪರಾಕಾಷ್ಠದಿಂದ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ ಗುರುಗಳು ಯಥೇಚ್ಛವಾಗಿ ಹಸನ್ಮುಖಿಯಾಗಿ ಅಲ್ಲೇ ಬಂದು ಕುಳಿತಿರುತ್ತಾರೆ ಎನ್ನುವಂತಹ ಭಾವನೆ ಕೂಡ ನನ್ನಲ್ಲಿ ಇದೆ. ಹೀಗಾಗಿ ಅಂತಹ ಗುರುಗಳ ಪಾದಾರವಿಂದವನ್ನು ನನ್ನ ಕೊನೆಯ ಉಸಿರು ಇರುವ ತನಕ ಪಾದಗಳು ನನ್ನ ಶಿರಸ್ಸಿನ ಮೇಲೆ ಇದ್ದೇ ಇರುತ್ತವೆ ಎನ್ನುವಂತಹ ಸಂಪೂರ್ಣ ಭರವಸೆ ನನ್ನಲ್ಲಿ ಇದೆ. ಹೀಗಾಗಿ ಇಂತಹ ಜನ್ಮವನ್ನು ಪಡೆದಂತಹ ನನ್ನಿಂದ ಆದಷ್ಟು ಜನಗಳಿಗೆ ಉತ್ತಮವಾದಂತಹ ಅವರ ಮನೋಕೋರಿಕೆಗಳನ್ನು ಈಡೇರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಆ ಗುರುಗಳು ನನಗೆ ಪ್ರಸಾದಿಸಲಿ ಎಂದು ವಿನಯಪೂರ್ವಕವಾಗಿ ಗುರುಗಳ ಪಾದಾರವಿಂದಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಅವರಿಂದ ಯಾವುದೇ ತರಹವಾದಂತಹ ಅಪೇಕ್ಷೆ, ನೀನು ಅಷ್ಟು ಕೊಟ್ಟು ಇಷ್ಟು ಕೊಡು ಎಂದು ಯಾರನ್ನು ಇಷ್ಟರ ತನಕ ಕೇಳುವಂತಹ ಗುಣ ನನ್ನಲ್ಲಿ ಆ ಗುರುಗಳು ಪ್ರಸಾದಿಸಿಲ್ಲ. ಯಾರನ್ನಾದರೂ ಬಂದು ಕೇಳಬಹುದು. ಇಡೀ ಹೊಸಪೇಟೆಯಲ್ಲಿ ಎಲ್ಲರೂ ಬರುತ್ತಾ ಇದ್ದಾರೆ. ಯಾರನ್ನಾದರೂ ಕೇಳಬಹುದು. ಅನೇಕರು ಕೂಡ ಬೇರೆ ಬೇರೆ ಸ್ಥಳಗಳಿಂದ ಕೂಡ ಈ ಕೊರಿಯರ್ ಮುಖಾಂತರ ಕೂಡ ತರಿಸಿಕೊಳ್ಳುತ್ತಾ ಇದ್ದಾರೆ. ಅವರ ಬಾಯಿಂದ ಏನಾದರೂ ಬರುತ್ತದಾ ನಾನು ಇಷ್ಟು ಹಣವನ್ನು ಕೇಳಿದ್ದೇನೆ ಎಂದು? ಒಬ್ಬರಿಂದ ಹೇಳಿಸಿ ನೋಡೋಣ. ಅಷ್ಟು ಜನಗಳ ಪ್ರೀತಿಗೆ ಪಾತ್ರರನ್ನಾಗಿ ಮಾಡಿದವರು ಯಾರು ಎಂದರೆ ನನ್ನ ಶ್ರೀಪಾದಂಗಳವರು ಎಂದು ಎದೆಯ ಮೇಲೆ ಕೈ ಹಾಕಿಕೊಂಡು ಹೇಳುವೆ. ಅವರು ಯಾವುದೇ ಕುಲಸ್ಥರೇ ಆಗಿರಲಿ, ಯಾವುದೇ ಮತಸ್ಥರೇ ಆಗಿರಲಿ, ಅವರೆಲ್ಲರ ಬಾಯಿಯಲ್ಲಿ ಕೂಡ ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ ಎನ್ನುವಂತಹ ವಚನವನ್ನೇ ಇಂದು ನುಡಿಯುವಂತೆ ಮಾಡಿಸುತ್ತಾ ಇದ್ದಾರೆ ನನ್ನ ಗುರುಗಳು. ಎಲ್ಲರ ಬಾಯಿಯಲ್ಲಿಯೂ ಕೂಡ ಗುರುಗಳ ನಾಮಸ್ಮರಣೆ ಬರುತ್ತಾ ಇದೆ. ಆ ಗುರುಗಳ ಆಶೀರ್ವಚನ ಎಲ್ಲರ ಮೇಲೆ ದೊರೆಯುತ್ತಾ ಇದೆ. ಹೀಗಾಗಿ ಅಂತಹ ಗುರುಗಳನ್ನು ಪಡೆದಂತಹ ನಾನೇ ಧನ್ಯನು. ಈ ವಿಷಯದಲ್ಲಿ ಬೇರೆ ಮಾತೇ ಇಲ್ಲ. ಈಗ ಅದೇ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಬಹು ಆನಂದ ಪರವಶನಾಗಿ, ಅಕ್ರೂರನಿಗೆ ಎಷ್ಟು ಆನಂದವಾಗಿದೆಯೋ ಅಷ್ಟು ಆನಂದ ನನಗೆ ಆಗಿದೆ. ಹೀಗಾಗಿ ನಾನು ಹೇಳ್ತಾ ಇರುವೆ, ಅಂತಹ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನದಿಂದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತುವು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ಬುಧವಾರ, ಪಂಚಮಿ ತಿಥಿ, ಶ್ರವಣ ನಕ್ಷತ್ರ, ಧ್ರುವನಾಮ ಯೋಗ, ಭವನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ 106 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ
ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಆನಂದ ರೀತಿಯಿಂದ ಇನ್ನೂ 106 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಇಂದಿನ ದಿನದ ಈ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ, ವಿಶೇಷವಾದಂತಹ ಲಾಭ. ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಶೇಷವಾದಂತಹ ಲಾಭವನ್ನು ಪಡೆದು ಆಭರಣ ಪ್ರಾಪ್ತಿ. ಆಭರಣ ಕೂಡ ಹೇಗೆ ಬರುತ್ತದೆ, ಎಲ್ಲಿಂದ ಬರುತ್ತದೆ ಎನ್ನುವಂತಹ ಆಲೋಚನೆಯನ್ನು ಮಾಡಬೇಕು. ಭಗವಂತ ಮನಸ್ಸು ಮಾಡಿದರೆ ಎಷ್ಟು ಕಣ್ರಿ, ಒಂದು ಕ್ಷಣದಲ್ಲಿ ನಮಗೆ ಏನು ಬೇಕೋ ಅದನ್ನು ಕೊಡುತ್ತಾನೆ ಮತ್ತು ನಮ್ಮನ್ನು ಅದೇ ಕ್ಷಣದಲ್ಲೇ ಅಧೋಗತಿಯ ಪಾಲನ್ನು ಕೂಡ ಮಾಡುತ್ತಾನೆ. ಇದರಲ್ಲಿ ಸಂದೇಹನೇ ಇಲ್ಲ. ಆ ಭಗವಂತನ ಹಿಡಿತದಲ್ಲಿ ಇದೆ. ಹೀಗಾಗಿ ಒತ್ತಿ 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 ಹೇಳ್ತಾ ಇರುವೆ, ಗುರುಗಳ ಪಾದಾರವಿಂದಗಳಲ್ಲಿ ನಾವು ಸತ್ಯವನ್ನೇ ನುಡಿಯುತ್ತಾ ಸತ್ಯದ ಮಾರ್ಗದಲ್ಲೇ ನಡೆಯುತ್ತಾ ಇದ್ದರೆ, ಆ ಗುರುಗಳಿಗೆ ಗುಲಾಮರಾಗಿ ಭಗವಂತನಿಗೆ ದಾಸರಾದರೆ ನಿಮಗೆ ಏನು ಬೇಕು ಅದನ್ನು ಕೊಡಲು ಸದಾಕಾಲ ಸಿದ್ಧರಾಗಿರುತ್ತಾರೆ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಇಲ್ಲ. ಅಂತಹ ಒಂದು ಆಭರಣ ಕೂಡ ಪ್ರಾಪ್ತಿಯಾಗತಕ್ಕಂಥ ಒಂದು ಪವಿತ್ರವಾದಂತಹ ದಿನ ಮತ್ತು ಇಷ್ಟ ಕಾರ್ಯ ಸಿದ್ಧಿ. ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಕಾರವಾದಂತಹ ಒಂದು ಕಾರ್ಯ ಸಾಧನೆ ಆಗಬೇಕು ಎನ್ನುವಂತಹ ಮನಸ್ತತ್ವ ನಿಮ್ಮಲ್ಲಿ ಇರುತ್ತದೋ ಅಂತಹ ಕಾರ್ಯ ಸಾಧನೆ ಇಂದು ಆಗೇ ಆಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಇಲ್ಲ. ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಶುಭವಾಗಲಿ. ಏನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ, ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಮತ್ತು ಚೋರರ ಭಯ. ಯಾವ ಕಳ್ಳರು ಬಂದು ಏನು ಅಪಹರಿಸಿಕೊಂಡು ಹೋಗುತ್ತಾರೋ ಎನ್ನುವಂತಹ ಭಯದ ವಾತಾವರಣ ನಿರ್ಮಾಣವಾಗುತ್ತದೆ. ಇದಕ್ಕೆ ಕಾರಣ ಏನು? ನಮ್ಮ ಮನಸ್ಸು ನಮ್ಮ ಹತೋಟಿನಲ್ಲಿ ಇಲ್ಲ ಎಂದು ಅರ್ಥ. ಕಾರಣ, ಮನೆಯಲ್ಲೇ ಇದ್ದೀರಿ ಸ್ವಾಮಿ. ಮನೆಯಲ್ಲೇ ಇರುವಂತಹ ಸಂದರ್ಭದಲ್ಲಿ ಯಾವ ಕಳ್ಳನು ಬರುತ್ತಾನೋ, ಏನು ಅಪಹರಿಸಿಕೊಂಡು ಹೋಗುತ್ತಾನೋ, ಏನಾಗುತ್ತದೋ, ಏನು ಬಿಡುತ್ತದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಮನಸ್ಸು ಹತೋಟಿಯಲ್ಲಿ ಇಲ್ಲ. ಹೀಗಾಗಿ ಏನೇನೋ ಮಾತನಾಡುತ್ತೇವೆ, ಹುಚ್ಚನ ಹಾಗೆ ಮಾತನಾಡುತ್ತೇವೆ. ಆ ಪ್ರಕಾರವಾಗಿ ಹುಚ್ಚು ಆಲೋಚನೆಗಳು ಬರುತ್ತವೆ. ಆ ಮನಸ್ಸು ನಿಯಂತ್ರಣದಲ್ಲಿ ಬರಬೇಕಾದರೆ ಏನನ್ನು ಮಾಡಬೇಕಾಗಿದೆ? ಮನೋನಿಯಾಮಕನಾದಂತಹ ರುದ್ರದೇವರಿಗೆ ಶರಣಾಗತರಾಗಬೇಕು. ನೀವು ರುದ್ರದೇವರ ದೇವಸ್ಥಾನಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಏನಾದರೂ ಒಂದು ಬಿಲ್ವ ಪತ್ರೆಯು ದೊರೆತರೆ, ಸ್ವಾಮಿಗೆ ಬಹು ಇಷ್ಟವಾದಂತಹ ಪತ್ರೆ, ಆ ಪತ್ರೆಯನ್ನು ನೇರವಾಗಿ ಹೋಗಿ ಲಿಂಗದ ಮೇಲೆ ತಾವೇ ಇಡುವಂತಹ ಪ್ರಯತ್ನವನ್ನು ಮಾಡಬೇಡಿ. ಅಲ್ಲಿ ಅರ್ಚಕರಿರುತ್ತಾರೆ. ಆ ಅರ್ಚಕರ ಕೈಯಲ್ಲಿ ಕೊಟ್ಟರೆ ಆ ಅರ್ಚಕರು ಸ್ವಾಮಿಗೆ ಅರ್ಪಣೆಯನ್ನು ಮಾಡುತ್ತಾರೆ. ಆಗ ಅವರು ಯಾವ ಮಂತ್ರವನ್ನು ಪಠನೆಯನ್ನು ಮಾಡುತ್ತಾರೆ? ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ನೋಡಿ, ಒಂದು ಬಿಲ್ವ ಪತ್ರೆಯಿಂದ ತ್ರಿಜನ್ಮದ ಪಾಪಗಳು ಹರಣ ಮಾಡುವಂತಹ ಶಕ್ತಿ ಇದೆ ರುದ್ರದೇವರಲ್ಲಿ, ಮಹಾರುದ್ರದೇವರಲ್ಲಿ. ಹೀಗಾಗಿ ಅಂತಹ ರುದ್ರದೇವರಿಗೆ ತಪ್ಪದೆ 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 ಶರಣಾಗತರಾಗಿದ್ದೇ ಆದರೆ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿ ಬಂದು ಯಾವುದೇ ತರಹವಾದಂತಹ ಭಯದ ವಾತಾವರಣ, ಚೋರರ ಭಯ, ಮತ್ತೊಂದು ಯಾವುದೂ ಇರುವುದಿಲ್ಲ. ಇದು ಕೇವಲ ವೃಷಭ ರಾಶಿಯವರಿಗೆ ವರ್ತನೆ ಆಗತಕ್ಕಂಥ ಮಾತಲ್ಲ. ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ. ಏನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ, ವ್ಯಾಧಿ ಎಂದೊಡನೆ ನಿನ್ನೆನೇ ಹೇಳಲಾಯಿತು. ಪ್ರಿಯ ವೀಕ್ಷಕ ಬಂಧುಗಳೇ, ಈಗ ಮಾಧ್ಯಮಗಳಲ್ಲಿ ತೋರಿಸುತ್ತಾ ಇದ್ದಾರೆ 3ನೇ ಅಲೆ, ಮಗದೊಂದು ಏನೋ ಬೇರೆ ಬೇರೆ ಹೆಸರುಗಳನ್ನು ಇಟ್ಟು ಆ ಪ್ರಕಾರವಾಗಿ ಅಲೆಗಳು ಬರ್ತಾ ಇವೆ ಎಂದು ಮುನ್ಸೂಚನಾ ಕ್ರಮವಾಗಿ ಅವರು ಹೇಳುತ್ತಾ ಇದ್ದಾರೆ. ಅದಕ್ಕೆ ಅನುಗುಣವಾಗಿ ವೈದ್ಯಕೀಯ ರಂಗದವರು ನಮಗೆ ಏನೆಂದು ಹೇಳುತ್ತಾ ಇದ್ದಾರೆ? ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿ, ಸ್ಯಾನಿಟೈಸರ್ ಅನ್ನು ಬಳಸಿ. ಆಮೇಲೆ ಪೊಲೀಸ್ ರಂಗದವರು ಕೂಡ ನೀವು ಮಾಸ್ಕ್ ಅನ್ನು ಹಾಕದೇ ಇದ್ದರೆ ಫೈನ್ ಅನ್ನು ಹಾಕುತ್ತೇವೆ ಎಂದು ಹೇಳುತ್ತಾ ಇದ್ದಾರೆ. ಯಾತಕ್ಕೆ ಹೇಳುತ್ತಾ ಇದ್ದಾರೆ? ಅವರು ರಸ್ತೆಯಲ್ಲಿ ಬಂದು ಅವರ ಪ್ರಾಣವನ್ನೇ ಪಣಕ್ಕ ಇಟ್ಟು ನಮಗಾಗಿ ಅವರು ದುಡಿಯುತ್ತಾ ಇದ್ದಾರೆ ಕಣ್ರಿ. ಸಂಬಳ ಬರುತ್ತಾ ಇದೆ, ಅವ್ರು ಕೆಲಸ ಮಾಡುತ್ತಾ ಇದ್ದಾರೆ ಅನ್ನುವಂತಹ ಭಾವನೆಗೆ ಒಳಗಾಗಬೇಡಿ. ಸಂಬಳ ಕೊಡುತ್ತಾರೆ, ಎಲ್ಲರಿಗೂ ಸಂಬಳ ಬರುತ್ತೆ. ಆದರೆ ಅವರು ಎಷ್ಟು ಕಷ್ಟಪಟ್ಟು ಬೀದಿಯಲ್ಲಿ, ರಸ್ತೆಯಲ್ಲಿ ನಿಂತು ಪ್ರತಿಯೊಬ್ಬರನ್ನು ವೀಕ್ಷಣೆಯನ್ನು ಮಾಡುತ್ತಾ ನೀನು ಆರೋಗ್ಯವಂತನಾಗಿ ಇರಬೇಕು ಎನ್ನುವಂತಹ ಹಿತದೃಷ್ಟಿಯಿಂದ ಅವರು ನಮಗೆ ಹೇಳುತ್ತಾ ಇದ್ದಾರೆ.
ಅಂತಹ ಪೊಲೀಸ್ ರಂಗದವರನ್ನು, ವೈದ್ಯಕೀಯ ರಂಗದವರನ್ನು ನನಗೆ ಫೈನ್ ಹಾಕಿದ್ರು, ಮತ್ತೊಂದು ಮಾಡಿದರು, ಮಗದೊಂದು ಮಾಡಿದರು ಎಂದು ಬೈದುಕೊಂಡರೆ ನಮಗೆ ನರಕವೇ ಪ್ರಾಪ್ತಿಯಾಗುತ್ತದೆ. ಆ ಪ್ರಕಾರವಾಗಿ ಎಂದಿಗೂ ಅಲ್ಲ, ಎಲ್ಲರಲ್ಲಿಯೂ ಭಗವಂತನನ್ನು ಕಾಣಿ ಎಂದು ಹೇಳ್ತಾರೆ. ಆದರೆ ಈ ವೈದ್ಯಕೀಯ ರಂಗದವರು, ರಾಜಕೀಯ ರಂಗದವರು, ಪೊಲೀಸ್ ರಂಗದವರು ಅವರೆಲ್ಲರೂ ಕೂಡ ಅವರಿಗೂ ಮಡದಿ ಮಕ್ಕಳು, ಅವರಿಗೂ ಒಂದು ಸಂಸಾರ ಇದೆ ಕಣ್ರಿ ನಮ್ಮ ಹಾಗೆ. ಆದರೆ ಕೂಡ ನಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ, ಅಂತಹ ಸೊಂಕುಗಳಿಂದ ನಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ ನೀವು ಈ ಪ್ರಕಾರವಾಗಿ ಇರಿ ಎಂದು ಹೇಳಲು ಅವರು ರಸ್ತೆಯಲ್ಲಿ ಬಂದು ಇಳಿದಿದ್ದಾರೆ. ಅಂತಹ ಮಹಾನುಭಾವರಿಗೆ ನಾವು ನಮಸ್ಕಾರವನ್ನು ಸಲ್ಲಿಸಿ ಅವರಲ್ಲೇ ಭಗವಂತನನ್ನು ಕಂಡು ಅವರು ಹೇಳುವಂತಹ ಮಾತುಗಳನ್ನು ಚಾಚೂ ತಪ್ಪದಂತೆ ನಾವು ಪರಿಪಾಲಿಸಿದರೆ ಇಂತಹ ರೋಗಗಳು ಎಷ್ಟೇ ಬಂದರೂ ಕೂಡ ನಮ್ಮನ್ನು ಸೋಪುವುದಿಲ್ಲ. ಅವರ ಮಾತುಗಳನ್ನು ಧಿಕ್ಕಾರ ಮಾಡಿ, ಉಲ್ಲಂಘನೆ ಮಾಡಿ ನಾವು ಏನಾದರೂ ವರ್ತನೆಯನ್ನು ಸಲ್ಲಿಸಿದ್ದೇ ಆದರೆ ನಿಶ್ಚಯವಾಗಿಯೂ ಬರುತ್ತದೆ. ಇದರಲ್ಲಿ ಕೂಡ ಸಂದೇಹನೇ ಇಲ್ಲ. ಆಗ ಭಗವಂತನು ಕೂಡ ಹೇಳ್ತಾನೆ ಏನೆಂದು, ಅವರಲ್ಲಿ ಅಂತರ್ಯಾಮಿಯಾಗಿ ನಿಂತು ನಾನು ನುಡಿಸುತ್ತಾ ಇದ್ದೀನಪ್ಪ, ನಾನೇ ನುಡಿಸುತ್ತಾ ಇರೋದು. ಹಾಗಿರುವಂತಹ ಸಂದರ್ಭದಲ್ಲಿ ಅವರ ಮಾತುಗಳನ್ನು ನೀವು ಉಲ್ಲಂಘನೆ ಮಾಡಿದ್ದೀರಿ ಎಂದರೆ ನನ್ನ ಮಾತನ್ನೇ ಉಲ್ಲಂಘನೆ ಮಾಡಿದಂತೆ ಆಯಿತು, ನಾನು ನಿನ್ನನ್ನು ಸಂರಕ್ಷಣೆ ಮಾಡುವುದಿಲ್ಲ ಎಂದು ನೇರವಾಗಿ ಭಗವಂತನೇ ಹೇಳುತ್ತಾನೆ. ಇದರಲ್ಲಿ ಸಂಶಯನೇ ಇಲ್ಲ. ಹಾಗಾಗಿ ವ್ಯಾಧಿ ಬಂದೇ ಬರುತ್ತದೆ. ಅವರ ಮಾತುಗಳನ್ನು ನಾವು ಚಾಚೂ ತಪ್ಪದಂತೆ ಪರಿಪಾಲಿಸಬೇಕು. ಅವರು ಕಿರಿಯರ ಹಿರಿಯರ ಅದೆಲ್ಲ ನಮಗೆ ಬೇಕಾಗಿಲ್ಲ. ಅವರು ಪೊಲೀಸ್ ರಂಗದವರು, ವೈದ್ಯಕೀಯ ರಂಗದವರು, ಈ ರಾಜಕೀಯ ರಂಗದವರು ವಿಶೇಷವಾಗಿ ನಮ್ಮ ಒಳಿತಿಗಾಗಿ ಹೇಳ್ತಾ ಇದ್ದಾರೆ. ಅವರು ಕಾರಣ ತಜ್ಞರನ್ನು ಕಂಡು ಅವರು ವಿಚಾರಣೆಯನ್ನು ಮಾಡಿರುತ್ತಾರೆ. ಈ ಪ್ರಕಾರವಾಗಿ ಇದೆ ಎಂದು ಹೇಳಿದ ಮೇಲೆ ಆ ಮಾತುಗಳಿಗೆ ಧಿಕ್ಕಾರವಾಗಿ ನಾವು ನಡೆಯುತ್ತೇವೆ ಅಂದರೆ ಅದರ ಮೇಲೆ ಇನ್ನು ಹೇಳಲು ಬರುವುದಿಲ್ಲ. ಈ ಪ್ರಕಾರವಾಗಿ ಇರುತ್ತದೆ. ಹೀಗಾಗಿ ತಾವು ಕೂಡ ಇಂದು ರುದ್ರದೇವರಿಗೆ, ಕಾರಣ ಎಂತಹ ರೋಗಗಳನ್ನು ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಮಹಾರುದ್ರದೇವರಲ್ಲಿದೆ. ಹೀಗಾಗಿ ರುದ್ರದೇವರಿಗೆ ಹೋಗಿ ಶರಣಾಗತರಾಗಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳಬಹುದು ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ. ಏನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನ, ಸುದಿನ, ಪರ್ವದಿನ ಎಂದು ಹೇಳಿದರೆ ಕೂಡ ತಪ್ಪಾಗಲಾರದು. ಕಾರಣ ಏನು ಎಂದರೆ ಭೋಗ ಭಾಗ್ಯಗಳೇ ಹರಿದು ಬರತಕ್ಕಂತಹ ಪವಿತ್ರವಾದಂತಹ ದಿನ. ಎಲ್ಲಿಂದ ಬರುತ್ತೆ ಕಣ್ರಿ? ಇದೇ ಚಿಕ್ಕ ಪ್ರಶ್ನೆ ಎನ್ನುವುದು. ಎಲ್ಲಿಂದ ಬರುತ್ತದೆ ಎನ್ನುವಂತಹ ಭಾವನೆ ಬೇಡ. ಭಗವಂತನ ಇಚ್ಛೆ ಇದ್ದರೆ ಹೇಗಾದರೂ ಬರುತ್ತೆ. ಲಕ್ಷ್ಮೀ ಮಾತೆ ಗೆಜ್ಜೆಯನ್ನು ಕಟ್ಟಿಕೊಂಡು ನಿಮ್ಮ ಮನೆಗೆ ಬರಲು ಸಿದ್ಧಳಾಗಿದ್ದಾಳೆ. ಆಹ್ವಾನವನ್ನು ಬಯಸಲು ತಾವು ಸಿದ್ಧರಾಗಿ, ಅದನ್ನು ಬಿಟ್ಟು ಎಲ್ಲಿಂದ ಬರ್ತಾಳೆ, ಯಾವ ಮೂಲೆಯಿಂದ ಬರ್ತಾಳೆ, ಹೇಗೆ ಬರ್ತಾಳೆ, ಇಂತಹ ತಿಕ್ಕ ಪ್ರಶ್ನೆಗಳನ್ನು ಹಾಕಬೇಡಿ. ಏನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ತಾವು ಕೇಳುವಂತಹ ಪ್ರತಿ ವಾರ್ತೆಗಳು ಶುಭ ವಾರ್ತೆಗಳೇ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೇಳತಕ್ಕಂತಹ ಪ್ರತಿ ವಾರ್ತೆಗಳು ಶುಭ ವಾರ್ತೆಗಳೇ. ಹಾಗೂ ತಾವು ಪಾಲ್ಗೊಳ್ಳುವಂತಹ ಪ್ರತಿ ಕಾರ್ಯಗಳು ಕೂಡ ಶುಭ ಕಾರ್ಯಗಳಲ್ಲೇ ಪಾಲ್ಗೊಳ್ಳುತ್ತೀರಿ ಮತ್ತು ವಿಶೇಷವಾದಂತಹ ಲಾಭವನ್ನು ಕೂಡ ಪಡೆದು ಆನಂದ, ಉಲ್ಲಾಸ, ಉತ್ಸಾಹದಿಂದ ಇರತಕ್ಕಂಥ ಒಂದು ಅತ್ಯುನ್ನತವಾದಂತಹ ದಿನ ಇದು ಸಿಂಹರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಮತ್ತು ಇಲ್ಲ ಸಲ್ಲದಂತಹ ನಷ್ಟಗಳು ಮತ್ತು ಇಲ್ಲ ಸಲ್ಲದಂತಹ ಕಲಹಗಳು, ಜಗಳಗಳು ಉತ್ಪನ್ನವಾಗುತ್ತವೆ. ಏನ್ ನೀವು ಜಗಳವನ್ನು ಮಾಡುತ್ತೀರಾ? ಬೇಡ ಸ್ವಾಮಿ, ಜಗಳ ಬೇಡ. ಇದ್ದ ವಾಸ್ತವವನ್ನು ಇದ್ದ ಹಾಗೆ ಹೇಳಿ ಅಷ್ಟೇ. ಅದನ್ನು ಬಿಟ್ಟು ನಾನು ಜಗಳ ಮಾಡಿದೆ, ರಂಪ ಮಾಡಿದೆ, ರಾಜ್ಯಾಂತ ಮಾಡಿದೆ, ಮತ್ತೊಂದು ಮಗದೊಂದು ಬೇಡವೇ ಬೇಡ. ನಮಗೆ ಯಾತಕ್ಕೆ ಬೇಕು ಜಗಳ? ಜಗಳವನ್ನು ಬಿಟ್ಟು ಆದಷ್ಟು ಅದಕ್ಕೆಲ್ಲ ಕಾರಣ ಏನು? ನಮ್ಮ ಮನಸ್ಸು ಹತೋಟಿಯಲ್ಲಿ ಇಲ್ಲ ಅಷ್ಟೇ. ಅದು ಹತೋಟಿಯಲ್ಲಿ ಬರಬೇಕಾದ್ರೆ ರುದ್ರದೇವರಿಗೆ ಹೋಗಿ ಶರಣಾಗತರಾಗಿ. ಏನು ತುಲಾರಾಶಿ, ತುಲಾರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನೆಂದ್ರೆ ವ್ಯಾಧಿ ಭಯ. ಇದು ನೋಡಿ, ವ್ಯಾಧಿ ಬರುವುದು ಬೇರೆ, ವ್ಯಾಧಿ ಬರುತ್ತದೇನೋ ಎಂದು ಅದೇನೋ ಹೇಳ್ತಾರೆ. ಅಯ್ಯೋ ಸ್ವಾಮಿ, ಮಂಗಳಾರತಿ ತಗೊಂಡ್ರೆ ಉಷ್ಣ ಆಗುತ್ತೆ, ತೀರ್ಥ ತಗೊಂಡ್ರೆ ಶೀತವಾಗುತ್ತೆ ಅನ್ನುವಂತ ಲೆಕ್ಕದಲ್ಲಿ ಇದ್ರೆ ಅದು ಹೇಗೆ ಸ್ವಾಮಿ? ಬಂದಿದ್ದೆಲ್ಲ ಬರಲಿ, ಭಗವಂತನ ದಯವೊಂದಿರಲಿ. ಈ ಪ್ರಕಾರವಾಗಿ ನಮ್ಮ ದೃಢವಾದಂತಹ ನಿರ್ಧಾರ ಇರಬೇಕು. ಹೀಗಾಗಿ ನೀವು ಯಾವುದೇ ವಿಷಯಕ್ಕೂ ಕೂಡ ಈ ಪ್ರಕಾರವಾಗಿ ಬರುತ್ತೇನೋ, ಆಗುತ್ತೇನೋ, ಹಾಗಾಗುತ್ತೇನೋ, ಹೀಗಾಗುತ್ತೇನೋ ಅವೆಲ್ಲ ಆಲೋಚನೆ ಬೇಕಾಗಿಲ್ಲ. ಇದಕ್ಕೆ ಕಾರಣ ಏನು? ಮನಸ್ಸು ಹತೋಟಿಯಲ್ಲಿ ಇಲ್ಲ. ಇಷ್ಟೇ ಒಂದೇ ನಿರ್ಣಯ. ಇದಕ್ಕಾಗಿ ನೀವು ಕೂಡ ಮಹಾರುದ್ರ ದೇವರಿಗೆ ಶರಣಾಗತರಾಗಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ಚೈತನ್ಯವನ್ನು ಸ್ವಾಮಿಯು ಡಮರುಗವನ್ನು ಬಾರಿಸುತ್ತಾ ಬರುತ್ತಾರೆ. ಇದರಲ್ಲಿ ಸಂದೇಹನೇ ಇಲ್ಲ.
ಏನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನಂದ್ರೆ ತಾಯಿಯಿಂದ ವಿಶೇಷವಾದಂತಹ ಪ್ರೀತಿ ವಾತ್ಸಲ್ಯ ಎಂದಾದರೂ ಭಾವಿಸಬಹುದು, ಅಥವಾ ತಾಯಿಯು ಏನಾದರೂ ಅನಾರೋಗ್ಯ ಪೀಡಿತರಾಗಿದ್ದರೆ ಇಂದು ಉತ್ತಮವಾದಂತಹ ಆರೋಗ್ಯಭರಿತರಾಗಿ ಎದ್ದು ಮನೆಯೆಲ್ಲ ಓಡಾಡುತ್ತಾರೆ, ಅದರಲ್ಲಿ ಸಂದೇಹನೇ ಇಲ್ಲ. ಇಂತಹ ಪವಿತ್ರವಾದಂತಹ ದಿನ. ಕಾರಣ ತಂದೆ ತಾಯಿಗಳು ಆರೋಗ್ಯಭರಿತರಾಗಿ ಆನಂದ ರೀತಿಯಿಂದ ಇದ್ದಾರೆ ಅಂದರೆ ಇದಕ್ಕೆ ಮಿಗಿಲಾದಂತಹ ಸೌಭಾಗ್ಯ ಮತ್ತೊಂದು ಇಡೀ ಜಗತ್ತಿನಲ್ಲಿಲ್ಲ. ಅದಕ್ಕಿಂತಲೂ ಪವಿತ್ರವಾಗಿದ್ದು ಮತ್ತೇನಿದೆ ಕಣ್ರಿ. ಕಾರಣ 33 ಕೋಟಿ ದೇವತೆಗಳು ನೆಲೆಸಿದಂತಹ ಪ್ರಪ್ರಥಮ ಅಧಿಷ್ಠ ಸ್ಥಾನ ಎಂದರೆ ನಮ್ಮನ್ನು ಹೆತ್ತು ಹೊತ್ತು ಸಲುಹಿದಂತಹ ನಮ್ಮ ತಂದೆ ತಾಯಿಗಳು. ಅವರು ಚೆನ್ನಾಗಿದ್ದಾರೆ, ಅವರು ಆರೋಗ್ಯಭರಿತರಾಗಿದ್ದಾರೆ ಎಂದರೆ ಅದಕ್ಕೆ ಮಿಗಿಲಾದಂತಹ ಸಂಪತ್ತು ಮತ್ತೇನು ಬೇಕಾಗಿದೆ? ಇದುವೇ ಮಹಾದಿನ, ಪರ್ವದಿನ. ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಅವರ ಜೊತೆಗೆ ಆನಂದದಿಂದ ಇರಿ. ತಂದೆ ತಾಯಿಗಳು ಆನಂದವಾಗಿ ಎಲ್ಲಿ ಇರುತ್ತಾರೋ ಮಕ್ಕಳು ಕೂಡ ಆನಂದದಾಯಕವಾಗಿ ಇರುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಬೇಡ ಬೇಡ. ಏನು ಧನುರಾಶಿ, ಧನುರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ಜನರು ನಿಮ್ಮ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ, ಹಾಗೂ ಇಲ್ಲ ಸಲ್ಲದಂತಹ ಚಿಂತೆಗಳು ಕೂಡ ತಲೆಯಲ್ಲಿ ಬರುತ್ತವೆ. ಚಿಂತೆ ಎನ್ನುವುದನ್ನು ಎಂದಿಗೂ ಮಾಡುವಂತಹ ಪ್ರಯತ್ನಕ್ಕೆ ಪಾತ್ರರಾಗಬೇಡಿ. ಇವೆಲ್ಲವುದಕ್ಕೂ ಕಾರಣ ಕೂಡ ಮನಸ್ಸು ನಿಯಂತ್ರಣದಲ್ಲಿ ಇಲ್ಲ. ಹೀಗಾಗಿ ರುದ್ರದೇವರಿಗೆ ಶರಣಾಗತರಾಗಿ. ಏನು ಮಕರ ರಾಶಿ, ಮಕರ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ? ಮಧುರವಾದಂತಹ ಪದಾರ್ಥವನ್ನು ಭಕ್ಷಣೆ ಮಾಡತಕ್ಕಂತಹ ಒಂದು ಶುಭ ದಿನ. ಇದೇನು ದೊಡ್ಡ ವಿಶೇಷ ಕಣ್ರಿ. ಮಧುರ ಪದಾರ್ಥ, ಮನೆಯಲ್ಲಿ ಏನೋ ಸಿಹಿ ಪದಾರ್ಥ ಮಾಡಿದ್ದಾರೆ ತಿನ್ನುತ್ತೀವಿ, ಇದೇನು ದೊಡ್ಡದಾಗಿ ನೀವು ಬಣ್ಣಿಸಿ ಹೇಳುವುದು? ಹೌದು ಸ್ವಾಮಿ, ನಮ್ಮ ಪಾಲಿಗಂತೂ ಇದು ದೊಡ್ಡದಾದಂತಹ ದಿನವೇ. ಕಾರಣ ಏನು ಎಂದರೆ ಮಧುರ ಪದಾರ್ಥ ಎಂದೊಡನೆ ಅಲ್ಲಿ ಹೋಳಿಗಿನ, ಮಣ್ಣಿಗಿನ, ಮಗದೊಂದ ಎಂಬುದು ಅಲ್ಲ. ಅತಿ ಪ್ರೀತಿಯಿಂದ, ಪ್ರೀತಿ ವಾತ್ಸಲ್ಯದಿಂದ ಅವರು ಒಂದು ಗ್ಲಾಸ್ ನೀರನ್ನು ಕೊಟ್ಟರೆ ಕೂಡ ಅದು ಅಮೃತಕ್ಕೆ ಸಮಾನ. ಅದನ್ನು ಹೊರತುಪಡಿಸಿ ಒಳ್ಳೆ ಬೆಳ್ಳಿಯ ತಟ್ಟೆಯಲ್ಲಿ ಒಳ್ಳೆ ಮಣ್ಣಿಗೆಯನ್ನು ಹಾಕಿ, ಬಿಸಿ ಬಿಸಿ ಹಾಲನ್ನು ಹಾಕಿ, ತುಪ್ಪವನ್ನು ಹಾಕಿ ನಾಯಿಗೆ ಬಿಸಾಕಿದರೆ ಅದು ಮಧುರ ಪದಾರ್ಥವಾಗಲು ಸಾಧ್ಯನಾ ಸ್ವಾಮಿ? ಒಮ್ಮೆ ಯೋಚನೆಯನ್ನು ಮಾಡಿ. ಕಾರಣ ಯಾವುದೇ ಒಂದು ಮಾತುಗಳನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ಹಿಂದೆ ಮುಂದೆ ಆಲೋಚನೆಯನ್ನು ಮಾಡಿ ಮಾತನಾಡಬೇಕು. ಕೇವಲ ತೀಕ್ಷಣೆಯನ್ನು ಮಾಡುವುದಲ್ಲ, ಅಯ್ಯೋ ಅದೇನು ದೊಡ್ಡ ವಿಷಯ, ಇದೇನು ದೊಡ್ಡ ವಿಷಯ ಎಂದು ಮಾತನಾಡುವುದಲ್ಲ. ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಮಾತನಾಡಿದರೆ ಉತ್ತಮವಾಗಿರುತ್ತದೆ. ಏನಾದರೇನು ನಿಮಗೆ ಉತ್ತಮವಾದಂತಹ ದಿನ ಶುಭವಾಗಲಿ ಎಂದು ನಾವು ಹಾರೈಸುತ್ತೇವೆ. ಏನು ಕುಂಭರಾಶಿ, ಕುಂಭರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಇದಕ್ಕಾಗಿ ಈಗ ತಾನೇ ಹೇಳಿದೆ, ಅನಾರೋಗ್ಯ ಎಂದೊಡನೆ ಯಾರು ಗಾಬರಿ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಆದರೆ ಯಾವ ಕಡ್ಡಾಯಗಳನ್ನು ಮಾಡಬೇಕು ಆ ಪ್ರಕಾರವಾಗಿ ಮಾಡುತ್ತಾ ರುದ್ರದೇವರಿಗೆ ಶರಣಾಗತರಾಗಿ. ಯಾವುದೇ ತರವಾದಂತಹ ಅನಾರೋಗ್ಯ ಪೀಡಿತರಾಗಲು ಆ ಸ್ವಾಮಿಯು ಬಿಡುವುದಿಲ್ಲ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನೆಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಿಮ್ಮ ಪರವಾಗಿ ಅನುಕೂಲವಾಗಿ ಬರುತ್ತವೆ ಮತ್ತು ಸುಖ ಶಾಂತಿ ನೆಮ್ಮದಿಯಿಂದ ಇರತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇದು ಮೀನರಾಶಿಯವರ ಪಾಲಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.